ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ಕೈಲಾಸ ಸಂಹಿತೆಯ ಅಂತಿಮ ಅಧ್ಯಾಯದಲ್ಲಿ ಯತಿಯ ದ್ವಾದಶಃ ಅಂದರೆ 12ನೇ ಅಂದರೆ ಬ್ರಹ್ಮೀಭೂತರಾದ ಯತಿಗಳ 12ನೆಯ ದಿನದ ಕೃತ್ಯದ ವರ್ಣನೆ, ನಂತರ ಸ್ಕಂದ ಮತ್ತು ವಾಮದೇವರು ಕೈಲಾಸ ಪರ್ವತಕ್ಕೆ ಹೋಗುವುದು ಹಾಗೂ ಸೂತರಿಂದ ಈ ಸಂಹಿತೆಯ ಉಪಸಂಹಾರವನ್ನು ತಿಳಿಯಲಿದ್ದೇವೆ. ಸ್ಕಂದನು ಹೇಳುತ್ತಾನೆ, ವಾಮದೇವರೇ, 12ನೆಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಶ್ರಾದ್ದ ಕರ್ತೃವು ಸ್ನಾನ ನಿತ್ಯ ಕರ್ಮಗಳನ್ನು ಮಾಡಿ ಶಿವಭಕ್ತರನ್ನು, ಯತಿಗಳನ್ನು ಅಥವಾ ಶಿವನಲ್ಲಿ ಭಕ್ತಿಯುಳ್ಳ ಬ್ರಾಹ್ಮಣರನ್ನು ಆಮಂತ್ರಿಸಬೇಕು. ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ಮಾಡಿ ಪವಿತ್ರನಾಗಿ ಆ ಬ್ರಾಹ್ಮಣರನ್ನು ಕರೆಸಿ ಭಕ್ತಿಯಿಂದ ವಿಧಿವತ್ತಾಗಿ ಬಗೆ ಬಗೆಯ ಮೃಷ್ಟಾನ್ನ ಭೋಜನ ಮಾಡಿಸಬೇಕು. ಮತ್ತೆ ಪರಮೇಶ್ವರನ ಬಳಿಯಲ್ಲಿ ಕುಳ್ಳಿರಿಸಿ ಪಂಚಾವರಣ ಪದ್ಧತಿಯಿಂದ ಅವರನ್ನು ಪೂಜಿಸಬೇಕು. ಮೌನ ಭಾವದಿಂದ ಪ್ರಾಣಾಯಾಮ ಮಾಡಿ ದೇಶ ಕಾಲಾದಿಗಳನ್ನು ಉಚ್ಚರಿಸಿ ಮಹಾಸಂಕಲ್ಪದ ಪದ್ಧತಿಯಂತೆ ಸಂಕಲ್ಪ ಮಾಡುತ್ತಾ ಅಸ್ಮದ್ ಗುರೋರಿಹ ಪೂಜಾಂ ಕರಿಷ್ಯೆ, ನಾನು ನನ್ನ ಗುರುವಿನ ಪೂಜೆಯನ್ನು ಇಲ್ಲಿ ಮಾಡುವೆನು ಎಂದು ಹೇಳಿ ಕುಶಗಳನ್ನು ಸ್ಪರ್ಶಿಸಬೇಕು. ಮತ್ತೆ ಬ್ರಾಹ್ಮಣರ ಕಾಲುಗಳನ್ನು ತೊಳೆದು ಆಚಮನ ಮಾಡಿ ಶ್ರಾದ್ದ ಕರ್ತೃವು ಮೌನವಾಗಿದ್ದು ಭಸ್ಮದಿಂದ ವಿಭೂಷಿತರಾದ ಆ ಬ್ರಾಹ್ಮಣರನ್ನು ಪೂರ್ವಾಭಿಮುಖವಾಗಿ ಆಸನಗಳಲ್ಲಿ ಕುಳ್ಳಿರಿಸಬೇಕು. ಅಲ್ಲಿ ಸದಾಶಿವನೇ ಆದಿ ಕ್ರಮದಿಂದ ಆ 8 ಬ್ರಾಹ್ಮಣರನ್ನು ಬಹಳ ಆದರದೊಂದಿಗೆ ಚಿಂತಿಸಬೇಕು. ಅರ್ಥಾತ್ ಅವರನ್ನು ಸದಾಶಿವ ಸ್ವರೂಪವೆಂದು ತಿಳಿಯಬೇಕು. ಮುನಿಯೇ, ಇತರ 4 ಬ್ರಾಹ್ಮಣರನ್ನು 4 ಗುರುಗಳ ರೂಪದಲ್ಲಿ ಚಿಂತಿಸಬೇಕು. ಅವರು ಗುರು, ಪರಮಗುರು, ಪರಾತ್ಪರ ಗುರು ಮತ್ತು ಪರಮೇಷ್ಠಿ ಗುರು. ಇವರೇ ಆ 4 ಗುರುಗಳು. ಪರಮೇಷ್ಠಿ ಗುರುವಿನಲ್ಲಿ ಉಮಾಸಹಿತ ಮಹೇಶ್ವರನ ಭಾವನೆಯನ್ನು ಮಾಡುತ್ತಾ ಚಿಂತಿಸಬೇಕು. ತನ್ನ ಗುರುವಿನ ಹೆಸರನ್ನು ಹೇಳಿ ಧ್ಯಾನಿಸಬೇಕು. ಅವರೆಲ್ಲರಿಗಾಗಿ ಇದಮಾಸನಂ ಎಂದು ಹೇಳಿ ಬೇರೆ ಬೇರೆ ಆಸನಗಳನ್ನು ಇಡಬೇಕು. ಆದಿಯಲ್ಲಿ ಪ್ರಣವ, ನಡುವಿನಲ್ಲಿ ದ್ವಿತೀಯಾಂತ ಗುರು ಹಾಗೂ ಅಂತ್ಯದಲ್ಲಿ ಆವಾಹಯಾಮಿ ನಮಃ ಎಂದು ಹೇಳಿ ಆವಾಹಿಸಬೇಕು. ಓಂ ಅಮುಕ ನಾಮಾನಾಂ ಗುರುಂ ಆವಾಹಯಾಮಿ, ಓಂ ಪರಮ ಗುರುಂ ಆವಾಹಯಾಮಿ ನಮಃ. ಅಂದರೆ ಓಂ ಅಮುಕ ನಾಮಾನಾಂ ಗುರುಂ ಆವಾಹಯಾಮಿ ನಮಃ, ಓಂ ಪರಮ ಗುರುಂ ಆವಾಹಯಾಮಿ ನಮಃ, ಓಂ ಪರಾತ್ಪರ ಗುರುಂ ಆವಾಹಯಾಮಿ ನಮಃ, ಓಂ ಪರಮೇಷ್ಠಿ ಗುರುಂ ಆವಾಹಯಾಮಿ ನಮಃ. ಈ ಪ್ರಕಾರ ಆವಾಹನೆ ಮಾಡಿ ಅರ್ಘ್ಯೋದಕದಿಂದ ಪಾದ್ಯ, ಆಚಮನ ಮತ್ತು ಅರ್ಘ್ಯವನ್ನು ನಿವೇದಿಸಬೇಕು. ಮತ್ತೆ ವಸ್ತ್ರ, ಗಂಧ, ಅಕ್ಷತೆಗಳಿಂದ ಓಂ ಗುರವೇ ನಮಃ ಇತ್ಯಾದಿ ರೂಪದಿಂದ ಗುರುಗಳ ಹಾಗೂ ಓಂ ಸದಾಶಿವಾಯ ನಮಃ ಇತ್ಯಾದಿ ರೂಪದಿಂದ 8 ನಾಮಗಳನ್ನು ಉಚ್ಚರಿಸಿ 8 ಅಥವಾ 8 ಇತರ ಬ್ರಾಹ್ಮಣರನ್ನು ಸುಗಂಧಿತ ಹೂವುಗಳಿಂದ ಅಲಂಕರಿಸಬೇಕು. ಬಳಿಕ ಧೂಪ ದೀಪಗಳನ್ನು ಅರ್ಪಿಸಿ ಕೃತಮಿದಂ ಸಕಲವಾರಾಧನಂ ಸಂಪೂರ್ಣಮಸ್ತು, ಮಾಡಿದ ಈ ಆರಾಧನೆಯು ಸಂಪೂರ್ಣವಾಗಿ ಸಫಲವಾಗಲಿ ಎಂದು ಹೇಳಿ ನಿಂತುಕೊಂಡು ನಮಸ್ಕರಿಸಬೇಕು. ಇದಾದ ಬಳಿಕ ಬಾಳೆಯ ಎಲೆಗಳನ್ನು ಪಾತ್ರೆಗಳಾಗಿ ಇಟ್ಟು ನೀರಿನಿಂದ ಶುದ್ಧಗೊಳಿಸಿ ಅವುಗಳ ಮೇಲೆ ಶುದ್ಧ ಅನ್ನ, ಪಾಯಸ, ಭಕ್ಷ್ಯ, ತೋವೆ ಮುಂತಾದ ವ್ಯಂಜನಗಳನ್ನು ಬಡಿಸಿ ಬಾಳೆಹಣ್ಣು, ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಇರಿಸಬೇಕು. ಪಾತ್ರಗಳನ್ನು ಇಡಲು ಆಸನಗಳು ಬೇರೆ ಬೇರೆಯಾಗಿ ಕೊಡಬೇಕು. ಆ ಆಸನಗಳನ್ನು ಕ್ರಮವಾಗಿ ಪ್ರೋಕ್ಷಿಸಿ ಅವನ್ನು ಯಥಾಸ್ಥಾನದಲ್ಲಿ ಇಡಬೇಕು. ಮತ್ತೆ ಭೋಜನ ಪಾತ್ರವನ್ನು ಪ್ರೋಕ್ಷಿಸಿ ಕೈಯಿಂದ ಅದನ್ನು ಸ್ಪರ್ಶಿಸುತ್ತಾ ವಿಷ್ಣು ಹವ್ಯಮಿದಂ ರಕ್ಷಸ್ವ, ಹೇ ವಿಷ್ಣು, ಈ ಭವಿಷ್ಯವನ್ನು ಸುರಕ್ಷಿತವಾಗಿಡು ಎಂದು ಹೇಳಿ ಎದ್ದು ಆ ಬ್ರಾಹ್ಮಣರಿಗೆ ಕುಡಿಯಲು ನೀರನ್ನು ಕೊಟ್ಟು ಅವರಲ್ಲಿ ಸದಾಶಿವಾದಯೋ ಮೇ ಪ್ರೀತ ವರದಾ ಭವಂತು, ಸದಾಶಿವನೇ ಮುಂತಾದವರು ನನ್ನ ಮೇಲೆ ಪ್ರಸನ್ನರಾಗಲಿ, ಅಭೀಷ್ಟ ವರವನ್ನು ಕೊಡುವವರಾಗಲಿ ಎಂದು ಪ್ರಾರ್ಥಿಸಬೇಕು. ಅನಂತರ ಏ ದೇವ ಮುಂತಾದ ಮಂತ್ರಗಳನ್ನು ಉಚ್ಚರಿಸಿ ಅಕ್ಷತೆ ಸಹಿತ ಈ ಅನ್ನವನ್ನು ನಿವೇದಿಸಬೇಕು. ಮತ್ತೆ ನಮಸ್ಕಾರ ಮಾಡಿ ಎದ್ದು ಸರ್ವತ್ರ ಕೃತಮಸ್ತು ಎಂದು ಹೇಳಿ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಿ ಗಣಾನಾಂತ್ವ ಈ ಮಂತ್ರವನ್ನು ಮೊದಲು ಹೇಳಿ 4 ವೇದಗಳ ಆದಿ ಮಂತ್ರಗಳನ್ನು ರುದ್ರಾಧ್ಯಾಯ, ಚಮಕಾಧ್ಯಾಯ, ರುದ್ರ ಸೂಕ್ತ ಹಾಗೂ ಸದ್ಯೋಜಾತಾದಿ 5 ಬ್ರಹ್ಮ ಮಂತ್ರಗಳನ್ನು ಪಠಿಸಬೇಕು.
ಬ್ರಾಹ್ಮಣ ಭೋಜನದ ಅಂತ್ಯದಲ್ಲಿಯೂ ಯಥಾಸಂಭವ ಮಂತ್ರಗಳನ್ನು ಹೇಳಿ ಅಕ್ಷತೆಗಳನ್ನು ಬಿಡಬೇಕು. ಪುನಃ ಆಚಮನಾದಿಗಳಿಗೆ ನೀರನ್ನು ಕೊಡಬೇಕು. ಕೈ ಕಾಲು ಬಾಯಿ ತೊಳೆಯಲು ಜಲವನ್ನು ಅರ್ಪಿಸಬೇಕು. ಆಚಮನದ ಬಳಿಕ ಎಲ್ಲ ಬ್ರಾಹ್ಮಣರನ್ನು ಸುಖವಾದ ಆಸನಗಳಲ್ಲಿ ಕುಳ್ಳಿರಿಸಿ ಶುದ್ಧ ಜಲವನ್ನು ಕೊಟ್ಟ ಬಳಿಕ ಮುಖಶುದ್ಧಿಗಾಗಿ ಯಥೋಚಿತ ಕರ್ಪೂರಾದಿಗಳಿಂದ ಕೂಡಿದ ತಾಂಬೂಲವನ್ನು ಅರ್ಪಿಸಬೇಕು. ಮತ್ತೆ ದಕ್ಷಿಣೆ, ಚರಣ ಪಾದುಕೆ, ಆಸನ, ಕೊಡೆ, ಬೀಸಣಿಕೆ, ಪೀಠ, ಬಿದಿರಿನ ಕೋಲು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರದಿಂದ ಆ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಿ ಅವರಿಂದ ಆಶೀರ್ವಾದವನ್ನು ಪಡೆಯಬೇಕು. ಪುನಃ ವಂದಿಸಿ ಗುರುವಿನ ಕುರಿತು ಅವಿಚಲ ಭಕ್ತಿ ಇರುವಂತೆ ಪ್ರಾರ್ಥಿಸಬೇಕು. ಅನಂತರ ವಿಸರ್ಜನೆಯ ಭಾವನೆಯಿಂದ ಸದಾಶಿವಾದಯ ಪ್ರೀತ ಯಥಾ ಸುಖಂ ಗಚ್ಚಂತು, ಸದಾಶಿವ ಆದಿ ಸಂತುಷ್ಟರಾಗಿ ಸುಖಪೂರ್ವಕ ಎಲ್ಲಿಂದ ದಯಮಾಡಿಸಲಿ. ಈ ರೀತಿ ಬೀಳ್ಕೊಟ್ಟು ಬಾಗಿಲವರೆಗೆ ಅವರ ಹಿಂದೆಯೇ ಹೋಗಬೇಕು. ಮತ್ತೆ ಅವರು ತಡೆದಾಗ ಮುಂದೆ ಹೋಗದೆ ಮರಳಬೇಕು. ಮರಳಿ ಬಂದು ದ್ವಾರದಲ್ಲಿ ಕುಳಿತ ಬ್ರಾಹ್ಮಣರಿಗೆ, ಬಂಧುಗಳಿಗೆ, ದೀನರಿಗೆ, ಅನಾಥರಿಗೆ ಭೋಜನ ಮಾಡಿಸಿ ತಾನು ಭೋಜನ ಮಾಡಿ ಸುಖವಾಗಿರಬೇಕು. ಹೀಗೆ ಮಾಡುವುದರಿಂದ ಇದರಲ್ಲಿ ಎಲ್ಲಿಯೂ ವಿಕೃತಿಯೂ ಆಗಲಾರದು. ಇದು ತ್ರಿವಾರ ಸತ್ಯವಾಗಿದೆ. ಈ ಪ್ರಕಾರ ಪ್ರತಿ ವರ್ಷವೂ ಗುರುವಿನ ಉತ್ತಮ ಆರಾಧನೆಯನ್ನು ಮಾಡುವ ಶಿಷ್ಯನು ಈ ಲೋಕದಲ್ಲಿ ಮಹಾನ್ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಲೋಕಕ್ಕೆ ಹೋಗುವನು. ಮುನಿಯೇ, ಇದು ಸಾಕ್ಷಾತ್ ಭಗವಾನ್ ಶಿವನು ಹೇಳಿರುವ ಉತ್ತಮ ರಹಸ್ಯವಾಗಿದೆ. ಅದು ವೇದಾಂತದ ಸಿದ್ಧಾಂತದಿಂದ ನಿಶ್ಚಿತಗೊಳಿಸಲಾಗಿದೆ. ನೀವು ನನ್ನಿಂದ ಕೇಳಿರುವುದನ್ನೇ ವಿದ್ವಾಂಸರು ನಿಮ್ಮ ಮತವೆಂದೇ ತಿಳಿಯುವರು. ಆದ್ದರಿಂದ ಯತಿಯು ಇದೇ ಮಾರ್ಗದಿಂದ ನಡೆದು ಶಿವೋಹಮಸ್ಮಿ, ನಾನು ಶಿವನೇ ಆಗಿದ್ದೇನೆ, ಹೀಗೆ ಆತ್ಮರೂಪಿ ಶಿವನನ್ನು ಭಾವಿಸುತ್ತಾ ಶಿವರೂಪನೇ ಆಗುವನು. ಅಂತಿಮವಾಗಿ ಸೂತ ಪುರಾಣಿಕರು ಹೇಳುತ್ತಾರೆ, ಈ ಪ್ರಕಾರ ಮುನೀಶ್ವರ ವಾಮದೇವರಿಗೆ ಉಪದೇಶಿಸಿ ದಿವ್ಯ ಜ್ಞಾನದಾತ ಗುರು ದೇವೇಶ್ವರ ಕಾರ್ತಿಕೇಯನು ತಂದೆ ತಾಯಿಯರ ಸರ್ವದೇವ ವಂದಿತ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಅನೇಕ ಶಿಖರಗಳಿಂದ ಆವೃತ ಶೋಭಾಶಾಲಿ ಮತ್ತು ಪರಮ ಆಶ್ಚರ್ಯಮಯ ಕೈಲಾಸ ಶಿಖರಕ್ಕೆ ಹೊರಟು ಹೋದನು. ಶ್ರೇಷ್ಠ ಶಿಷ್ಯರೊಂದಿಗೆ ವಾಮದೇವರು ಕೂಡ ಮಯೂರ ವಾಹನ ಕಾರ್ತಿಕೇಯನಿಗೆ ವಂದಿಸಿ ಶೀಘ್ರವಾಗಿ ಪರಮಾದ್ಭುತ ಕೈಲಾಸ ಶಿಖರಕ್ಕೆ ತಲುಪಿ ಮಹಾದೇವನ ಬಳಿಗೆ ಹೋಗಿ ಅವರು ಉಮಾಸಹಿತ ಮಹೇಶ್ವರನ ಮಾಯಾನಾಶಕ ಮೋಕ್ಷದಾಯಕ ಚರಣಗಳನ್ನು ದರ್ಶಿಸಿದರು. ಮತ್ತೆ ಭಕ್ತಿ ಭಾವದಿಂದ ತನ್ನ ಇಡೀ ಶರೀರವನ್ನು ಭಗವಾನ್ ಶಿವನಿಗೆ ಅರ್ಪಿಸಿ ದೇಹ ಭಾನ ಮರೆತು ಅವನ ಬಳಿಯಲ್ಲಿ ಪದೇ ಪದೇ ಸಾಷ್ಟಾಂಗ ನಮಸ್ಕರಿಸತೊಡಗಿದರು. ಅನಂತರ ಅವರು ಬಗೆ ಬಗೆಯ ವೇದಾಗಮಗಳ ರಸದಿಂದ ಪೂರ್ಣವಾದ ಸ್ತೋತ್ರಗಳಿಂದ ಜಗದಂಬೆ ಮತ್ತು ಪುತ್ರ ಸಹಿತ ಪರಮೇಶ್ವರ ಶಿವನನ್ನು ಸ್ತುತಿಸಿದರು. ಬಳಿಕ ಪಾರ್ವತೀ ದೇವಿಯ ಮತ್ತು ಮಹಾದೇವನ ಚರಣಾರವಿಂದಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಅವರ ಪೂರ್ಣಾನುಗ್ರಹವನ್ನು ಪಡೆದು ಅವರು ಅಲ್ಲೇ ಸುಖವಾಗಿ ಇರತೊಡಗಿದರು. ಋಷಿಗಳಾದ ನೀವೆಲ್ಲರೂ ಕೂಡ ಹೀಗೆಯೇ ಪ್ರಣವದ ಅರ್ಥಭೂತ ಮಹೇಶ್ವರನ ಹಾಗೂ ವೇದಗಳ ಗೋಪನೀಯ ರಹಸ್ಯ, ವೇದ ಸರ್ವಸ್ವ ಮತ್ತು ಮೋಕ್ಷದಾಯಕ ತಾರಕ ಮಂತ್ರ ಓಂಕಾರದ ಜ್ಞಾನವನ್ನು ಪಡೆದು ಇಲ್ಲೇ ಸುಖವಾಗಿ ಇರಿ. ಹಾಗೂ ವಿಶ್ವನಾಥನ ಚರಣಗಳಲ್ಲಿ ಸಾಯುಜ್ಯರೂಪಿ ಅನುಪಮ ಉತ್ತಮ ಮುಕ್ತಿಯನ್ನು ಚಿಂತಿಸುತ್ತಾ ಇರಿ. ಈಗ ನಾನು ಗುರುದೇವರ ಸೇವೆಗಾಗಿ ಬದರಿಕಾಶ್ರಮಕ್ಕೆ ಹೋಗುವೆನು. ನಿಮಗೆ ಪುನಃ ನನ್ನೊಂದಿಗೆ ಸಂಭಾಷಣೆಯ ಹಾಗೂ ಸತ್ಸಂಗದ ಅವಕಾಶ ಪ್ರಾಪ್ತವಾಗಲಿ. ಇದರೊಂದಿಗೆ ಕೈಲಾಸ ಸಂಹಿತೆಯು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.